ಗಡಿ ತಾಲೂಕು ಸೋಲಾರ್ ಪಾರ್ಕ್ಗೆ ಹೆಸರಾದ ಪಾವಗಡದಲ್ಲಿ ಮತ್ತೆ ಟಿಸಿ ಕಳ್ಳರ ಹಾವಳಿ ಹೆಚ್ಚಾಗಿದ್ದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈ ಹಿಂದೆಯೂ ಸೋಲಾರ್ ಪಾರ್ಕ್ಗೆ ಕೊಟ್ಟ ಜಮೀನಿನಲ್ಲಿದ್ದ ಟಿಸಿಗಳನ್ನು ಕದ್ದು ಮಾರಾಟ ಮಾಡಲಾಗಿದ್ದು, ಇದೀಗ ರೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಲಿಬೆಟ್ಟ ತಾಂಡಾದಲ್ಲಿ ಟಿಸಿ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದ್ದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಮಾನ್ಯವಾಗಿ ಟಿಸಿಗಳನ್ನು ಬದಲಾಯಿಸಲು ಬೆಸ್ಕಾಂ ಇಲಾಖೆಗೆ ಮಾತ್ರ ಪರ್ಮಿಷನ್ ಇರುತ್ತೆ. ಒಂದು ವೇಳೆ ಟಿಸಿ ಕೆಟ್ಟರೆ ಬೆಸ್ಕಾಂ ಇಲಾಖೆಯವರು ಸ್ಥಳಕ್ಕೆ ಬಂದು ರಿಪೇರಿ ಮಾಡಬೇಕು. ರಿಪೇರಿ ಆಗ್ಲಿಲ್ಲ ಅಂದ್ರೆ ಹೊಸ ಟಿಸಿ ಹಾಕ್ಲೇಬೇಕಾದಲ್ಲಿ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳೇ ಹೊಸ ಟಿಸಿ ಅಳವಡಿಸಿ ಹಳೆ ಟಿಸಿ ತೆಗೆದುಕೊಂಡು ಹೋಗಬೇಕಾಗತ್ತೆ. ಆದ್ರೆ ಪಾವಗಡ ತಾಲೂಕಿನಲ್ಲಿ ಟಿಸಿಗಳ ಕಳ್ಳರಿಗೆ ರಕ್ಷಣಾ ಇಲಾಖೆಯೇ ರಕ್ಷಣೆಗೆ ನಿಂತಿದ್ಯಾ ಎಂಬ ಅನುಮಾನ ಮೂಡ್ತಾ ಇದೆ. ಇದು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಬಂದಿರೋದು ಸರ್. ಇದು 3 ಬೋರಿಗೆ ಗಂಗಾ ಕಲ್ಯಾಣ ಅಡಿಯಲ್ಲಿ ಬಂದಿದ್ದು. ಅವ್ರು ವೈಯಕ್ತಿಕವಾಗಿ ಬೋರ್ ಹಾಕ್ಸ್ಕೊಂಡವ್ರೆ. ವೈಯಕ್ತಿಕವಾಗಿ ಬೋರ್ ಹಾಕ್ಸ್ಕೊಂಡು ಇಲ್ಲಿಂದ ಅಷ್ಟು ವರ್ಷನೂ ಸುಮಾರು ಅಂದ್ರೆ ಒಂದು 10 ವರ್ಷದಿಂದ ಇಲ್ಲಿಂದಾನೇ ಕಲೆಕ್ಷನ್ ಕೊಟ್ಕೊಂಡು ಹೋಗ್ತಿದ್ರು. ಈಗ ಮೊನ್ನೆ ಸರ್ಕಾರ ಬಂದ ಮೇಲೆ ವೈಯಕ್ತಿಕ ಬೋರ್ಗಳಿಗೆ ದುಡ್ಡು ಕಟ್ಟಿ ಹಾಕ್ಸ್ಕೋಬೇಕು ಅಂತಂದು ಇದ್ ಮಾಡಿದ್ರಲ್ಲ, ಆವಾಗ ಇವರು ಒಳಗೊಳಗೇನೆ ಏನೋ ಮಾಡ್ಕೊಂಡು ಈ ಡಿಪಿಗೆ ಸಣ್ಣ ಡಿಪಿ ಇರೋದನ್ನ ದೊಡ್ಡ ಡಿಪಿ ಮಾಡಿಸಿ ಅವ್ರು ಇಲ್ಲಿಂದಾನೆ ಕಲೆಕ್ಷನ್ ಈಗ ಮಾಡಿಸ್ಕೊಂಡು. ಯಾರು ಕಲೆಕ್ಷನ್ ಮಾಡ್ಕೊಂಡಿರೋದು? ಯಾರು? ಶಂಕರ್ ನಾಯ್ಕ. ಅವ್ರೇನಿರು? ಅವರು ಪಂಚಾಯತಿಯಲ್ಲಿ ಉಪಾಧ್ಯಕ್ಷರು, ರೊಪ್ಪ ಪಂಚಾಯತಿಯಲ್ಲಿ. ಮತ್ತೆ ಅವರು ಮಾಡಿರೋರು ಅವ್ರ ಹೆಸರು ದೇವರಾಜ್ ಅವರು, ಅವರ ಸೊಸೆನೋ ಅಲ್ಲಿ ಅಧ್ಯಕ್ಷರು. ಇವರು ಒಳಗೊಳಗನೆ ರಾಜಕೀಯ ಮಾಡಿ ಈ ತರ ಮಾಡ್ಕೊಂಡವ್ರು ಸರ್. ಪಾವಗಡ ಪಟ್ಟಣದ ರೊಪ್ಪ ಪಂಚಾಯತ್ ವ್ಯಾಪ್ತಿಗೆ ಬರುವ ಹುಲಿಬೆಟ್ಟ ತಾಂಡಾದಲ್ಲಿದ್ದ ಟಿಸಿಯನ್ನ ಮಾರಾಟ ಮಾಡಿಕೊಂಡು ಹಳೆಯ ಟಿಸಿಯನ್ನ ತಂದಿಟ್ಟಿದ್ದಾರೆ ಎಂದು ಸ್ಥಳೀಯ ಯುವಕರು ಆರೋಪ ಮಾಡ್ತಿದ್ದಾರೆ. ಈ ಬಗ್ಗೆ ಬೆಸ್ಕಾಂ ಇಲಾಖೆಯ AA ಗೊತ್ತಿದ್ರೂ ಕೂಡ ಏನು ಕ್ರಮ ಕೈಗೊಂಡಿಲ್ಲ ಎಂದು ದೂರುತ್ತಿದ್ದಾರೆ. ಇನ್ನು ಈ ಹಿಂದೆ ಇದ್ದ JEE ರಾಮಾಂಜನಪ್ಪ ಮೇಲೆ ಟಿಸಿ ಕಳ್ಳತನದ ಆರೋಪ ಇದ್ರೂ ಕೂಡ ಯಾವುದೇ ತನಿಖೆ ಆಗಿಲ್ಲ ಎಂದು ಹೇಳಲಾಗ್ತಾ ಇದೆ. ಕಿತ್ಕೊಂಡ್ಬಿಟ್ಟು ಇಲ್ಲಿಂದ ಮಾರ್ಬಿಟ್ಟವ್ರೆ. ದೊಡ್ಡದಿತ್ತ ಇದಕ್ಕಿಂತ ಚಿಕ್ಕದಿತ್ತು. ಇದು ಮಾರ್ಬಿಟ್ಟವ್ರ, ಅದು ಕಿತ್ಕೊಂಡೋಗಿ. ಚಿಕ್ಕದು ಇದಕ್ಕಿಂತ ಚಿಕ್ಕದಿತ್ತು. ಇಲ್ಲಿ ಅದನ್ನ ತಗೊಂಡೋಗ್ಬಿಟ್ಟು ಮಾರ್ಬಿಟ್ಟವ್ರೆ. ಅಲ್ಲದು ಅಡ್ರೆಸ್ ಇಲ್ಲ, ಅಲ್ಲದು ಮಾರ್ಬಿಟ್ಟವ್ರೆ. ಇಲ್ಲಿ ಹಾಕಿದ್ರು, ಅದನ್ನ ಎತ್ಕೊಂಡು ಹೋಗ್ಬಿಟ್ರು. ಮೊದ್ಲೇ ಇಲ್ಲಿ ಇದ್ದಿದ್ದು ಮೊದ್ಲು ಎತ್ಕೊಂಡು ಹೋಗ್ಬಿಟ್ರು. ಅಲ್ಲ ತಗೊಬಂದು ಇಲ್ಲಿ ಹಾಕ್ಬಿಟ್ಟು ಅದನ್ನ ಡಮ್ಮಿ ಮಾಡ್ಬಿಟ್ಟು ಇದು ಹೊಸದಾಗಿ ಈಗ ಶಂಕರನಾಯ್ಕ ಅವರು ಈಗ 5 ಬೋರ್ಗೆ ಅಂತಂದು ಈಗ ಅವ್ರು ಹೊಸದಾಗಿ ಮಾಡ್ಸವ್ರೆ. ಅವ್ರು ಮಾಡ್ತಿರೋವಾಗ ಇದು ಈ ಡಿಪಿ 5 ಬೋರಿಂಗ್ ಪವರಿಗೆ ಅಂತಂದು ಈ ಡಿಪಿ ತಗೊಂಡು ಬಂದು ಇಟ್ಟವ್ರೆ. ಅದು ಮೊದಲು 3 ಬೋರಿಗೆ ಇತ್ತಲ್ಲ, 3 ಬೋರಿಗೆ ಇತ್ತಲ್ಲ ಡಿಪಿ, ಅದನ್ನ ಮಾರ್ಬಿಟ್ಟವ್ರೆ. ಇನ್ನು ಪಾವಗಡ ಪಟ್ಟಣದಲ್ಲಿ ಕೇವಲ 1 ಕಿಲೋಮೀಟರ್ನಲ್ಲಿ ಟಿಸಿ ಕಳ್ಳತನ ಪ್ರಕರಣಗಳು ಆಗ್ತಾ ಇದ್ರೂ ಇಲಾಖೆ ಮಾತ್ರ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳೇ ಟಿಸಿ ಕಳ್ಳರ ರಕ್ಷಣೆಗೆ ನಿಂತಿದೆ ಎಂದು ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಸರಣಿ ಟಿಸಿ ಕಳ್ಳತನದ ಬಗ್ಗೆ ಹೆಚ್ಚಿನ ತನಿಖೆ ಮಾಡಿ ಟಿಸಿ ಕಳ್ಳತನಕ್ಕೆ ಬ್ರೇಕ್ ಹಾಕಬೇಕಾಗಿದೆ ಅನ್ನೋದು ಸಾರ್ವಜನಿಕರ ಕಳಕಳಿಯಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.